ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಂತಿಮ BA ಅರ್ಥಶಾಸ್ತ್ರದ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಿಂದಿನ ತರಗತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂದರೆ ಏನು, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವಿವರಣೆ ಹಾಗೂ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ನಿಮಗೆ ತಿಳಿಸಿದ್ದೆ. ಈ ತರಗತಿಯಲ್ಲಿ ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ, ಸ್ಟೂಡೆಂಟ್ಸ್ ಇದು 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾರೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವ ಏನಂತೇಳಿ 5 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆರ್ ಯೂಸಸ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತೇಳಿ ಕ್ವಶನ್ನು 5 ಮಾರ್ಕ್ಸ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಮಹತ್ವ ಕೇಳಿದಾಗ ನಾವು ಇದಕ್ಕೆ ಇಂಟ್ರಡಕ್ಷನ್ ಅನ್ನು ಬರೀಬೇಕಾಗುತ್ತೆ. ಇಂಟ್ರಡಕ್ಷನ್ ಅಲ್ಲಿ ಏನು ಬರೀತೀವಪ್ಪ ಅಂತ ಹೇಳಿದ್ರೆ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅರ್ಥವನ್ನು ಬರಿತೀವಿ. ವಾಟ್ ಈಸ್ ದಿ ಮೀನಿಂಗ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಂತೇಳಿ. ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಜಗತ್ತಿನ ವಿವಿಧ ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಅಂದರೆ ಜಗತ್ತಿನ ವಿವಿಧ ಸಾರ್ವಭೌಮ ಅಂತ ಹೇಳಿದ್ರೆ ಸ್ವತಂತ್ರ ರಾಷ್ಟ್ರಗಳು ತಮ್ಮ ಬೇರೊಂದು ರಾಷ್ಟ್ರಗಳ ನಡುವೆ ಕೆಲವೊಂದು ಆರ್ಥಿಕ ಸಂಬಂಧಗಳನ್ನು ಹೊಂದಿರುತ್ತೆ. ಆರ್ಥಿಕ ಸಂಬಂಧಗಳು ಅಂತ ಹೇಳಿದ್ರೆ ವ್ಯಾಪಾರದ ಸಂಬಂಧಗಳು ಆಗಿರ್ಬೋದು, ಹಣಕಾಸಿನ ಸಂಬಂಧಗಳು ಆಗಿರ್ಬೋದು, ಅದೇ ರೀತಿ ಈ ಬಂಡವಾಳದ ವಹಿವಾಟು ಆಗಿರ್ಬೋದು. ಈ ರೀತಿಯಾಗಿ ಒಟ್ಟು ಹಣಕಾಸಿಗೆ ಸಂಬಂಧಿಸಿದಂತೆ ಜಗತ್ತಿನ ವಿವಿಧ ರಾಷ್ಟ್ರಗಳ ನಡುವೆ ಇರುವಂತಹ ಸಂಬಂಧವನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್. ಇಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವುದರಿಂದ ಏನು ಅನುಕೂಲಗಳಾಗುತ್ತೆ, ಏನು ಉಪಯೋಗ ಆಗುತ್ತೆ, ಏನು ಗುಣಗಳು ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವದಲ್ಲಿ ಮೊದಲನೇದಾಗಿ ಬರುವಂತಹ ಒಂದು ಕಾನ್ಸೆಪ್ಟ್ ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳ ಮೇಲಿನ ಅರಿವು ಅಂತೇಳಿ ಕರಿತೀವಿ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ಅಂತಾರಾಷ್ಟ್ರೀಯ ಆರ್ಥಿಕ ವಿಚಾರಗಳ ಅರಿವು ಅನ್ನುವುದಾಗುತ್ತೆ. ಅಂತೇಳಿದ್ರೆ ವಿವಿಧ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳು ಹೇಗಿದೆ, ಅದೇ ರೀತಿ ವಿವಿಧ ರಾಷ್ಟ್ರಗಳ ನಡುವಿನ ಹಣಕಾಸಿನ ಸಂಬಂಧಗಳು ಹೇಗಿದೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಯಾವ ರೀತಿಯಾದ ಆರ್ಥಿಕ ಸಂಬಂಧಗಳನ್ನು ಬೇರೆ ದೇಶಗಳಿಗೆ ಹೊಂದುತ್ತೆ, ಅದೇ ರೀತಿ ಹಿಂದುಳಿದ ರಾಷ್ಟ್ರಗಳು ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ಯಾವ ರೀತಿಯಾದ ಆರ್ಥಿಕ ಸಂಬಂಧಗಳನ್ನು ಹೊಂದಿರುತ್ತೆ ಎಂಬುದನ್ನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ನಮಗೆ ತಿಳಿಯುತ್ತೆ. ನೆಕ್ಸ್ಟು ಎರಡನೇದಾದಂತಹ ಅಂಶ ಇದೆ. ಎರಡನೇದಾಗಿ ಯಾವುದಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ಸಮಸ್ಯೆಗಳ ಪರಿಹಾರ. ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಅಂತಾರಾಷ್ಟ್ರೀಯವಾಗಿ ಆರ್ಥಿಕ ಸಮಸ್ಯೆಗಳಿಗೆ ನಾವು ಸುಲಭವಾಗಿ ಪರಿಹಾರಗಳನ್ನು
ಕಂಡುಹಿಡಿಯಬಹುದು. ಹಾಗಾದ್ರೆ ಏನೇನು ಆರ್ಥಿಕ ಸಮಸ್ಯೆಗಳು ಅಂತೇಳಿದ್ರೆ ಯಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ, ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬರುತ್ತೆ, ಹಣಕಾಸು ಅದೇ ರೀತಿ ಸುಂಕಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಬರುತ್ತೆ, ಕೋಟಾಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರುತ್ತೆ ರಾಷ್ಟ್ರಗಳ ನಡುವೆ. ಅದೇ ರೀತಿ ವಿನಿಮಯ ನಿರ್ಬಂಧಗಳು ಅಂತೇಳಿ ಕರಿತೀವಿ, ಅಧಿಕ ಸುಂಕಗಳನ್ನು ವಿಧಿಸೋದಾಗಿರ್ಬೋದು, ಸಾಲಕ್ಕೆ ವಿಧಿಸಿದಂತಹ ಬಡ್ಡಿ ಆಗಿರ್ಬೋದು. ಹೀಗೆ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರಾಷ್ಟ್ರಗಳ ನಡುವೆ ಹಣಕಾಸಿನ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂತಹ ಒಂದು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ನಾವು ಈ ಒಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಸುಲಭವಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ನಿರ್ಬಂಧಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಅದೇ ರೀತಿ ಸುಂಕಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಕೋಟಾಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು. ಈ ರೀತಿ ಒಂದು ದೇಶ ಜಗತ್ತಿನ ವಿವಿಧ ದೇಶಗಳೊಂದಿಗೆ ವ್ಯಾಪಾರ ಮತ್ತು ವ್ಯವಹಾರ ಸಂಬಂಧವನ್ನು ಹೊಂದುವುದರಿಂದ ಆ ಸಮಸ್ಯೆಗಳೇನು ಬರುತ್ತೋ ಆ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ತುಂಬ ಸಹಕಾರಿ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ನೆಕ್ಸ್ಟ್ ಇನ್ನೊಂದು 3ನೇ ಪಾಯಿಂಟ್ ಬಗ್ಗೆ ನಾನು ಹೇಳ್ತಿದ್ದೀನಿ. ಅಂತಾರಾಷ್ಟ್ರೀಯ ಸಹಕಾರದ ಅರಿವು ಅಂತ ಹೇಳಿದ್ದೇನೆ. ಅಂತಾರಾಷ್ಟ್ರೀಯ ಸಹಕಾರದ ಅರಿವು ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧವನ್ನು ಹೊಂದುವುದರಿಂದ ಒಂದು ದೇಶ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಯಾವ ರೀತಿಯಾಗಿ ಸಹಕಾರವನ್ನು ಮಾಡುತ್ತೆ. ಹಣಕಾಸಿನಾಗಿ ಆಗಿರ್ಬೋದು, ಯುದ್ಧದ ಸಂದರ್ಭದಲ್ಲಾಗಿರ್ಬೋದು, ಸರಕುಗಳ ಮಾರಾಟ ಮತ್ತು ಕೊಂಡುಕೊಳ್ಳುವಿಕೆಯಾಗಿರ್ಬೋದು. ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ದೇಶ ಜಗತ್ತಿನ ಬೇರೊಂದು ದೇಶದಿಂದ ಹಣಕಾಸಿನ ಅಥವಾ ಆರ್ಥಿಕ ಸಂಬಂಧಗಳನ್ನು ಏರ್ಪಾಡು ಮಾಡುವುದರಿಂದ ಯಾವ್ಯಾವ ರೀತಿಯಾಗಿ ಸಹಕಾರವನ್ನು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಭಾರತ ಮತ್ತು ಫ್ರಾನ್ಸ್ನ ನಡುವೆ ಯಾವುದೋ ಒಂದು ವ್ಯಾಪಾರಕ್ಕೆ ಒಪ್ಪಂದ ಆಗುತ್ತೆ. ಆದರೆ ಭಾರತಕ್ಕೆ ಫ್ರಾನ್ಸ್ ಯಾವ ರೀತಿಯಾದಂತಹ ಸಹಕಾರವನ್ನು ಮಾಡುತ್ತೆ? ನಿಮಗೆ ಗೊತ್ತಿರ್ಬೋದು, ರೆಫೆಲ್ ಯುದ್ಧ ವಿಮಾನಗಳು ನಮ್ಮ ದೇಶಕ್ಕೆ ಬಂತು. ನಮ್ಮ ದೇಶದ ಭೌಗೋಳಿಕ ಸರಹದ್ದಿನಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ರಾಷ್ಟ್ರಗಳ ಉಪಟಳ ಹೆಚ್ಚಾಗಿತ್ತು. ಇಂಥ ಸಂದರ್ಭದಲ್ಲಿ ಆ ರಾಷ್ಟ್ರಗಳ ಉದ್ದೇಶ ಏನು? ಭಾರತದಲ್ಲಿ ವಾಯುಸೇನೆ ಅಷ್ಟಾಗಿ ಬಲಿಷ್ಠವಾಗಿಲ್ಲ, ಆದ್ದರಿಂದ ನಾವು ಸುಲಭವಾಗಿ ಆ ಭಾರತದ ಒಂದು ಗಡಿ ನಿಯಂತ್ರಣವನ್ನು ದಾಟಬೇಕೆನ್ನುವಂಥ ಉದ್ದೇಶದಿಂದ ಅವುಗಳು ತನ್ನದೇ ಆದಂತಹ ಯೋಜನೆಗಳನ್ನು ರೂಪಿಸ್ಕೊಂಡು ಬಂದಿದ್ದು. ಇಂತಹ ಸಂದರ್ಭದಲ್ಲಿ ಫ್ರಾನ್ಸ್ ದೇಶ ನಮ್ಗೇನು ಮಾಡ್ತಪ್ಪ ಅಂತ ಹೇಳಿದ್ರೆ 34 ರೆಫೆಲ್ ಯುದ್ಧ ವಿಮಾನಗಳ ಒಪ್ಪಂದದಲ್ಲಿ ಮೊದಲ ಬಾರಿಗೆ 5 ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಕಳಿಸ್ಕೊಟ್ಟ ತಕ್ಷಣ ಚೀನಾ ಮತ್ತು ಪಾಕಿಸ್ತಾನದ ರಾಷ್ಟ್ರಗಳು ಹಿಂದೆ ಸರಿಯುತ್ತೆ. ಇದೇನಂತ ತಿಳಿಸುತ್ತಪ್ಪ ಅಂತ ಹೇಳಿದ್ರೆ, ಒಂದು ದೇಶ ಜಗತ್ತಿನ ಬೇರೆ ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದೋದ್ರಿಂದಾಗಿ ಸಹಕಾರ ಯಾವ ರೀತಿ ಆಗುತ್ತೆ ಅನ್ನುವಂತಹದ್ದು ತಿಳಿಸುತ್ತೆ. ಅದೇ ರೀತಿ ನಮ್ಮ ಭಾರತ ದೇಶ, ನಿಮಗೆ ಗೊತ್ತಿದೆಯೇ ಇಲ್ವೋ, ನಮಗೆ ತೊಂದರೆ ಆದರೂ ಪರವಾಗಿಲ್ಲ, ಬೇರೆ ರಾಷ್ಟ್ರಗಳು ಚೆನ್ನಾಗಿರ್ಬೇಕಂಥೇಳಿ ಈ ಮಾರಕ ಕೊರೋನಾ ರೋಗಕ್ಕೆ ಸಂಬಂಧಿಸಿದಂಥ ವ್ಯಾಕ್ಸಿನ್ ಏನಿದೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗಳನ್ನು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಸಹಕಾರ ಮಾಡಿ ಕೊಡುವಂತಹದ್ದನ್ನು ನಾವು ನೋಡ್ತಿದ್ದೀವಿ. ಅಂದರೆ ಇದೇನಂತ ತಿಳಿಸುತ್ತೆ? ಅಂತಾರಾಷ್ಟ್ರೀಯ ಸಹಕಾರದ ಒಂದು ಮನೋಭಾವನೆಯನ್ನು ಈ ಒಂದು ಅಂಶವು ತಿಳಿಸುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡೋದ್ರಿಂದಾಗಿ ಅಂತಾರಾಷ್ಟ್ರೀಯ ಸಹಕಾರದ ಅರಿವು ಸಿಗುತ್ತೆ. ಅದೇ ರೀತಿ ಹಣಕಾಸಿಗೆ ಸಂಬಂಧಿಸಿದಂತೆ ನೋಡಿ, ಕಳೆದ 1-2 ವರ್ಷಗಳ ಹಿಂದೆ
ನೇಪಾಳದಲ್ಲಿ ಭೂಕಂಪ ಉಂಟಾಯಿತು, ಅಪಾರ ಸಾವು ನೋವುಗಳು ಸಂಭವಿಸಿತು. ಅಂತಹ ಸಂದರ್ಭದಲ್ಲಿ ಭಾರತ ಯಾವುದೇ ನೇಪಾಳದಿಂದ ಹಣಕಾಸಿನ ಒಂದು ನಿರೀಕ್ಷೆ ಮಾಡದೆ ದೊಡ್ಡ ಪ್ರಮಾಣದಲ್ಲಿ ಆಹಾರದ ಸೌಲಭ್ಯಗಳಾಗಿರ್ಬೋದು, ವಾಯುಸೇನೆ ಹೆಲಿಕಾಪ್ಟರ್ಗಳ ಸೇವೆ ಆಗಿರ್ಬೋದು, ಅಲ್ಲಿ ಇರುವಂತಹ ಜನರಿಗೆ ಪರಿಹಾರ ಆಗಿರ್ಬೋದು, ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂತಹದ್ದಾಗಿರ್ಬೋದು, ಈ ರೀತಿ ದೊಡ್ಡ ಪ್ರಮಾಣದ ಸಹಕಾರವನ್ನು ಭಾರತನೂ ಸಹ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಮಾಡ್ತಾ ಇದೆ. ಅಂದ್ರೆ ಈಗ ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಒಂದು ದೇಶ ಜಗತ್ತಿನ ಬೇರೊಂದು ದೇಶಗಳೊಂದಿಗೆ ಹಣಕಾಸಿನ ಸಂಬಂಧಗಳನ್ನು ಹೊಂದಿದಾಗ ಮಾತ್ರ ಇದು ಸಾಧ್ಯ ಆಗ್ತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಇದು ಸಾಧ್ಯ ಆಗಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಸಹಕಾರ ಏನಿದೆ, ಇದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ನಾವು ಸುಲಭವಾಗಿ ಗೊತ್ತಾಗುತ್ತೆ. ಅದೇ ರೀತಿ ಯಾವುದಾದ್ರೂ ಒಂದು ದೇಶದಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ, ಬಡತನ ಉಂಟಾಗುತ್ತೆ, ಉತ್ಪಾದನೆ ಕಡಿಮೆ ಇರುತ್ತೆ, ಆಹಾರದ ಸಮಸ್ಯೆ ಆಗುತ್ತೆ. ಸಮಸ್ಯೆ ಇದ್ದಾಗ ಬೇರೊಂದು ದೇಶವು ಆ ದೇಶಕ್ಕೆ ಸುಲಭವಾಗಿ ಇಲ್ಲಿ ಪರಿಹಾರ ಅಥವಾ ಇತರೆ ಒಂದು ಸಹಾಯವನ್ನು ಮಾಡೋದನ್ನು ನಾವು ಕಾಣ್ತೀವಿ. ಇದನ್ನು ನಾವು ಅಂತಾರಾಷ್ಟ್ರೀಯ ಸಹಕಾರ ಅಂತೇಳಿ ಕರಿತೀವಿ. ನೆಕ್ಸ್ಟು ಜ್ಞಾನದ ವಿಕಾಸ ಮತ್ತು ಮಾನಸಿಕ ಶಿಸ್ತು ಅಂತಿದೆ. ಜ್ಞಾನದ ವಿಕಾಸ ಮತ್ತು ಮಾನಸಿಕ ಶಿಸ್ತು ನೋಡಿ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಮಾನವನ ಬೌದ್ಧಿಕ ವಿಕಾಸ, ಮಾನವನ ಬೌದ್ಧಿಕ ಬೆಳವಣಿಗೆ, ಮಾನವನ ಬೌದ್ಧಿಕ ಪ್ರಗತಿಯನ್ನು ಕಾಣುವುದಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ದೇಶ ಮಾನಸಿಕ ಶಿಸ್ತು, ಮಾನಸಿಕ ಸಂಯಮವನ್ನು ಕಾಪಾಡಿಕೊಳ್ಳಲು ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುವುದನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಪ್ಪ ಅಂತ ಹೇಳಿದ್ರೆ ನೋಡಿ, ಒಂದು ದೇಶ ಒಳ್ಳೆಯ ರೀತಿಯಾದ ಹಣಕಾಸಿನ ಸಂಬಂಧಗಳನ್ನು ಹೊಂದಿದಾಗ ಅದನ್ನು ನೋಡಿ ಇತರೆ ದೇಶಗಳು ಅದೇ ರೀತಿಯಾದಂತಹ ಹಣಕಾಸಿನ ಸಂಬಂಧಗಳನ್ನು ಕಲಿತುಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆ, ಯಾವುದೋ ಒಂದು ವಸ್ತುವಿನ ಉತ್ಪನ್ನದ ವಿಧಾನವನ್ನು ಒಂದು ದೇಶ ಅನುಸರಿಸ್ತು ಅಂತ ಹೇಳಿದ್ರೆ ಅದೇ ವಿಧಾನವನ್ನು ಜಗತ್ತಿನ ಬೇರೆ ದೇಶಗಳು ಅನುಸರಿಸುತ್ತೆ. ಇದರ ಜೊತೆಗೆ ಬೇರೆ ಬೇರೆ ದೇಶಗಳು, ವಿಶೇಷವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಸಾಧನೆ ಮಾಡಿದವು ಎಂಬುದನ್ನು ಹಿಂದುಳಿದಂತಹ ದೇಶಗಳು, ಬಡ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ನೋಡಿಕೊಂಡು ಅದೇ ವಿಧಾನವನ್ನು ಅನುಸರಿಸಲು ಯಾವುದು ಸಹಕಾರಿಯಾಗುತ್ತಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಸಹಕಾರಿಯಾಗಿರುತ್ತೆ. ಅಂತ ಹೇಳಿದ್ರೆ ನಾವು ಜಗತ್ತಿನ ರಾಷ್ಟ್ರಗಳನ್ನು ಪ್ರಮುಖವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ನೋಡಿ, ಮೊದಲನೇ ಭಾಗ ಯಾವ್ದಪ್ಪ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಅಥವಾ ಮುಂದುವರೆದ ದೇಶಗಳು ಅಂತೇಳಿ ಕರಿತೀವಿ. ಯಾವುದು? ಮುಂದುವರೆದ ದೇಶಗಳು. ಮುಂದುವರೆದ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಉನ್ನತ ಮಟ್ಟದಲ್ಲಿರುತ್ತೆ. ಮುಂದುವರೆದ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳೇನಾಗಿರುತ್ತೆ? ಉನ್ನತ ಮಟ್ಟದಲ್ಲಿರುತ್ತೆ. ಅಂದ್ರೆ ಉತ್ಪಾದನೆ, ಉದ್ಯೋಗ, ಆದಾಯ, ಬೆಲೆ, ಬೇಡಿಕೆ, ಲಾಭ, ಬಡ್ಡಿ, ಕೂಲಿ, ಬಂಡವಾಳದ ಹೂಡಿಕೆ ಮುಂತಾದವುಗಳು ಯಥೇಚ್ಛ ಪ್ರಮಾಣದಲ್ಲಿ ಇರುತ್ತೆ. ಇದರ ಜೊತೆಗೆ ಆ ಮುಂದುವರೆದ ದೇಶಗಳು ಅಥವಾ ಅಭಿವೃದ್ಧಿ ದೇಶಗಳು ಏನಿದೆ, ಅಭಿವೃದ್ಧಿ ದೇಶಗಳು ಆ ರಾಷ್ಟ್ರದಲ್ಲಿರುವಂತಹ ಮಾನವ ಸಂಪನ್ಮೂಲವನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಆ ರಾಷ್ಟ್ರಗಳನ್ನು ಅಭಿವೃದ್ಧಿ ರಾಷ್ಟ್ರಗಳು ಅಥವಾ ಶ್ರೀಮಂತ ರಾಷ್ಟ್ರಗಳು ಅಂತೇಳಿ ಕರಿತೀವಿ.
ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ರಾಷ್ಟ್ರಗಳಲ್ಲಿ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಹೆಚ್ಚಿನ ಪಟ್ಟು ಹೆಚ್ಚಾಗಿರೋದನ್ನು ನಾವು ಕಾಣ್ತಾ ಇರ್ತೀವಿ. ಉದಾಹರಣೆ ಅಮೇರಿಕ, ಇಂಗ್ಲೆಂಡ್, ಫ್ರಾನ್ಸ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಮುಂತಾದಂತಹ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ. ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು. ಮೊದಲನೇದಾಗಿ ಮುಂದುವರಿದ ರಾಷ್ಟ್ರಗಳು, ಎರಡನೇದಾಗಿ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಈ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು ಅಂತ ಹೇಳಿದ್ರೆ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯಗಳು ನಿರಂತರವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರಾಷ್ಟ್ರಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವುದಕ್ಕೆ ಕಾರಣ ಆಗ್ತಾ ಇರುತ್ತೆ. ಸಂಪನ್ಮೂಲಗಳನ್ನು, ವಿಶೇಷವಾಗಿ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನು ಉತ್ಪಾದನೆಯಲ್ಲಿ ಬಳಕೆ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಅಂತಹ ಒಂದು ರಾಷ್ಟ್ರಗಳನ್ನು ನಾವು ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಡೆವಲಪಿಂಗ್ ಕಂಟ್ರೀಸ್ ಅಂತೇಳಿ, ಡೆವಲಪಿಂಗ್ ಕಂಟ್ರೀಸ್ ಅಂಡ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳಿದ್ರೆ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಇವುಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಉದಾಹರಣೆ ಭಾರತ, ಬ್ರೆಜಿಲ್, ವಿಯೆಟ್ನಾಂ ಇತ್ಯಾದಿ ರಾಷ್ಟ್ರಗಳು, ಚೀನಾ ಇತ್ಯಾದಿ ರಾಷ್ಟ್ರಗಳನ್ನು ನಾವು ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಕೊನೆಯದಾಗಿ ಹಿಂದುಳಿದ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಯಾವ ರಾಷ್ಟ್ರಗಳಲ್ಲಿ ತಲಾ ಆದಾಯ ಮತ್ತು ರಾಷ್ಟ್ರೀಯ ಆದಾಯ ಕಡಿಮೆ ಇದೆಯೋ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾ ಇದ್ವೋ, ಉತ್ಪಾದನೆ, ಆದಾಯ ಇವೆಲ್ಲವೂ ಕಡಿಮೆ ಇದೆಯೋ, ಬಡತನ ಮತ್ತು ನಿರುದ್ಯೋಗವು ಸಾಮಾನ್ಯವಾಗಿರುವಂತಹ ದೇಶಗಳನ್ನು ನಾವು ಹಿಂದುಳಿದ ದೇಶಗಳು ಅಂತೇಳಿ ಕರಿತೀವಿ. ಈ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವುದರಿಂದ ಈ ರೀತಿ ಜ್ಞಾನದ ವಿಕಾಸ ಅನ್ನುವಂತಹದ್ದು ನಮಗೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವು ಜ್ಞಾನದ ವಿಕಾಸ ಮತ್ತು ಮಾನಸಿಕ ಶಿಸ್ತು ಅನ್ನೋದನ್ನು ಕಾಣ್ತೀವಿ. ಮಾನಸಿಕ ಶಿಸ್ತು ಅಂತ ಹೇಳಿದ್ರೆ ಒಂದು ದೇಶ ಜಗತ್ತಿನ ಬೇರೆ ದೇಶಗಳನ್ನು ನೋಡಿ ಆ ದೇಶದ ಹಣಕಾಸಿನ ಸ್ಥಿತಿಗತಿಗಳನ್ನು ತನ್ನ ದೇಶದಲ್ಲಿ ಅಳವಡಿಕೆ ಮಾಡಿಕೊಂಡರೆ ಅದನ್ನು ಆ ದೇಶದ ಮಾನಸಿಕ ಶಿಸ್ತು ಅಂತೇಳಿ ಕರಿತೀವಿ. ಉದಾಹರಣೆ, ನಿಮಗೆ ಇಸ್ರೇಲ್ ಕೇಳಿದಿರ ರಾಷ್ಟ್ರಗಳು. ಇಸ್ರೇಲ್ ರಾಷ್ಟ್ರ, ಇರಾನ್, ಇರಾಕ್, ಸೌದಿ ಅರೇಬಿಯಾ ಈ ಎಲ್ಲ ರಾಷ್ಟ್ರಗಳಲ್ಲಿ ತೈಲ ಒಂದು ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಈ ತೈಲ ವಸ್ತುಗಳನ್ನು ಜಗತ್ತಿನ ಬೇರೆ ದೇಶಗಳಿಗೆ ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸ್ತಾ ಇದೆ. ಅಲ್ಲಿ ಪ್ರಮುಖವಾದ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ. ಹಾಗಾಗಿ ಈ ನೀರಿನ ಸಮಸ್ಯೆನ ಯಾವ ರೀತಿ ಪರಿಹರಿಸ್ತೇವೆ ಅಂತ ಹೇಳಿದ್ರೆ, ಜಗತ್ತಿನ ಬೇರೆ ದೇಶಗಳು ಯಾವ ರೀತಿಯಾಗಿ ಅದನ್ನು ಅನುಸರಿಸ್ಕೊಳ್ತಾವೋ, ಯಾವ ರೀತಿಯಾಗಿ ನೀರಿನ ಸಂಪನ್ಮೂಲಗಳನ್ನು ಗಳಿಸ್ಕೊಳ್ತಾವೋ ಆ ರೀತಿ ಇವುಗಳನ್ನು ಸಹ ಬಳಕೆ ಮಾಡಿಕೊಳ್ತಾ ಹೋಗ್ತವೆ. ಅದೇ ರೀತಿ ಅಭಿವೃದ್ಧಿ ಹೊಂದಿದ ದೇಶಗಳು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಕಾರ್ಯತಂತ್ರಗಳನ್ನು ಅನುಸರಿಸ್ತವೋ ಅದೇ ರೀತಿ ಜಗತ್ತಿನ ಬೇರೆ ದೇಶಗಳು ಅನುಸರಿಸಬೇಕಾಗುತ್ತೆ. ನೋಡಿ, ನಾನು ಹೇಳ್ತೀನಿ, ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಅದು ಕೈಗಾರಿಕೆಗಳನ್ನು ಅವಲಂಬಿಸಬೇಕು. ಇಂದು ಜಗತ್ತಿನ ಮುಂದುವರೆದ ದೇಶಗಳಂತ ಏನು ಕರಿತೀವಿ, ಆ ಎಲ್ಲ ದೇಶಗಳ ಪ್ರಮುಖವಾದಂತಹ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಆ ದೇಶಗಳು ಕೈಗಾರಿಕೆಗಳನ್ನು ಅವಲಂಬಿಸಿದೆ. ಕೃಷಿಯನ್ನು ಅವಲಂಬಿಸಿದ್ರೆ ಯಾಕೆ
ಹಿಂದುಳಿಯುತ್ತೆ. ನಾನು ಹೇಳ್ತಿದ್ದೀನಿ, ಯಾವ ದೇಶಗಳು ಜಗತ್ತಿನಲ್ಲಿ ಕೃಷಿಯನ್ನು ಅವಲಂಬಿಸಿರುತ್ತೋ ಆ ದೇಶಗಳೇನಾಗಿರುತ್ತೆ, ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಯಾಕೆ ಕೈಗಾರಿಕೆಗಳನ್ನು ಅವಲಂಬಿಸಿದ್ರೆ ಅಧಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು, ಕೃಷಿಯನ್ನು ಅವಲಂಬಿಸಿದ್ರೆ ಯಾಕೆ ಅಭಿವೃದ್ಧಿಯನ್ನು ಸಾಧಿಸೋದಕ್ಕಾಗಲ್ಲ, ಹಿಂದುಳಿದ ರಾಷ್ಟ್ರಗಳ ಆಗುತ್ತೆ ಅಂತ ಹೇಳಿದ್ರೆ? ನೋಡಿ, ಕೈಗಾರಿಕಾ ಸರಕುಗಳ ಬೆಲೆಗಳು ಕೃಷಿ ಸರಕುಗಳ ಬೆಲೆಗಳಿಗಿಂತ ಹೆಚ್ಚಾಗಿರುತ್ತೆ. ಇದರಿಂದಾಗಿ ಲಾಭಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಕೈಗಾರಿಕೆಗಳನ್ನು ಅವಲಂಬಿಸಿದಂತಹ ರಾಷ್ಟ್ರಗಳು ಏನಾಗುತ್ತೆ, ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಕೈಗಾರಿಕಾ ಸರಕುಗಳು ಕೃಷಿ ಸರಕುಗಳಿಗಿಂತ ಹೆಚ್ಚಿನ ಗುಣಮಟ್ಟ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಹೆಚ್ಚಿನ ದಿವಸಗಳ ಕಾಲ ನಾವು ಇಟ್ಕೊಬಹುದು ಕೈಗಾರಿಕಾ ವಸ್ತುಗಳನ್ನು. ಕೃಷಿ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕಾಗಲ್ಲ, ಇಟ್ಕೊಂಡ್ರೆ ನಷ್ಟ ಆಗುತ್ತೆ. ಕೈಗಾರಿಕೆಗಳೆಲ್ಲ ಹಂಗೆ ಸ್ಟಾಕ್ ಮಾಡ್ಕೊಂಡ್ರೆ ಮುಂದೆ ಬೆಲೆ ಜಾಸ್ತಿ ಆಗುತ್ತೆ. ಇದರಿಂದಾಗಿ ಅಭಿವೃದ್ಧಿಯನ್ನು ಸಾಧಿಸಬಹುದು. ಇದ್ರ ಜೊತೆಗೆ ಕೈಗಾರಿಕೆಗಳಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸಿದ್ರೆ ಕೃಷಿ ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿ ಆಗುತ್ತೆ. ನೋಡಿ, ನಮ್ಮ ದೇಶದಲ್ಲಿ 100ಕ್ಕೆ 51ರಷ್ಟು ಜನರು ಈಗಲೂ ಕೃಷಿಯನ್ನು ಅವಲಂಬಿಸಿದೀವಿ. ಆದರೆ ನಮ್ಮ ದೇಶದಲ್ಲಿ ಕೃಷಿ ಅಭಿವೃದ್ಧಿ ಆಗಿಲ್ಲ ಭಾರತದಲ್ಲಿ. ಆದರೆ ಮುಂದುವರೆದ ದೇಶಗಳಾದ ಅಮೇರಿಕ, ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ ಇಂತಹ ರಾಷ್ಟ್ರಗಳಲ್ಲಿ 100ಕ್ಕೆ ಕೇವಲ 5 ಜನ 4 ಜನ ಮಾತ್ರ ಕೃಷಿಯನ್ನು ಅವಲಂಬಿಸಿದ್ದಾರೆ. ಆದರೆ ಆ ದೇಶಗಳಲ್ಲಿ ಕೃಷಿ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಸಾಧಿಸಿದೆ. ಕಾರಣ ಇಷ್ಟೇ, ಆ ಕೃಷಿಗೆ ಅಭಿವೃದ್ಧಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೈಗಾರಿಕೆಗಳ ಪೂರೈಕೆ ಮಾಡುತ್ತೆ. ಕೃಷಿಯಲ್ಲಿ ಯಂತ್ರೋಪಕರಣಗಳ ಅಳವಡಿಕೆ ಆಗಿರ್ಬೋದು, ಕೃಷಿಯಲ್ಲಿ ನೀರಾವರಿ ಸೌಲಭ್ಯ ಆಗಿರ್ಬೋದು, ಕೃಷಿಯ ಒಂದು ಬೆಳೆಗಳ ಕಟಾವು ಆಗಿರ್ಬೋದು, ಕೃಷಿ ಉಪಕರಣಗಳಾಗಿರ್ಬೋದು, ಇವುಗಳನ್ನೆಲ್ಲ ಯಾರು ಉತ್ಪಾದನೆ ಮಾಡ್ತಾರೆ? ಕೈಗಾರಿಕೆಗಳು ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಕೈಗಾರಿಕೆಗಳನ್ನು ನಾವು ಅಭಿವೃದ್ಧಿಪಡಿಸಿದ್ರೆ ಕೃಷಿ ಮತ್ತು ಸೇವಾ ವಲಯಗಳು ತನ್ನಷ್ಟಕ್ಕೆ ತಾನೇ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಅಮೇರಿಕಾ ರಾಷ್ಟ್ರ 100ಕ್ಕೆ 3 ಜನ ಮಾತ್ರ ಕೃಷಿಯನ್ನು ಅವಲಂಬಿಸಿದರೆ ಕೃಷಿ ಸರಕುಗಳು ಅಮೇರಿಕದಿಂದ ಭಾರತಕ್ಕೆ ಮಾರಾಟ ಆಗ್ತದೆ. ನಮ್ಮ ಭಾರತದ ಜನರಿಗೆ ನಾಚಿಕೆ ಆಗಬೇಕು. ನಮ್ಮ ದೇಶದ ಸರ್ಕಾರಕ್ಕೆ 100ಕ್ಕೆ 51ರಷ್ಟು ಜನರು ನಾವು ಅವಲಂಬಿಸಿದ್ವಿ. ಆದರೆ ಬೇರೆ ದೇಶದಿಂದ 5ರಷ್ಟು ಅವಲಂಬಿಸಿದಂತಹ ದೇಶದಿಂದ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀವಿ. ನೋಡ್ರಿ, ವಿಪರ್ಯಾಸ. ಕಾರಣ ಇಷ್ಟೇ, ಆ ರಾಷ್ಟ್ರ ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಯಾವುದರಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ? ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದೆ. ಯಾಕೆ ನಾವು ಆಮದು ಮಾಡ್ಕೊಳ್ತಿದ್ವಿ? ಕೈಗಾರಿಕೆಗಳಲ್ಲಿ ನಾವು ಅಷ್ಟೊಂದು ಬೆಳವಣಿಗೆಯನ್ನು ಹೊಂದಿಲ್ಲ, ಆ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೆ, ಇಲ್ಲಿ ಮಾನಸಿಕ ಶಿಸ್ತು ಅಂತಿದೆ ನೋಡಿ. ಈ ಮಾನಸಿಕ ಶಿಸ್ತು ಅಂತ ಹೇಳಿದ್ರೆ ಇಷ್ಟೇ, ಒಂದು ದೇಶದ ಪ್ರಗತಿಯನ್ನು ನೋಡಿಕೊಂಡು ಮತ್ತೊಂದು ದೇಶ ಕಲ್ತ್ಕೊಳ್ಳೋದು, ಅದನ್ನು ನಾವು ಮಾನಸಿಕ ಶಿಸ್ತು ಅಂತೇಳಿ, ಮೆಂಟಲಿ ಡಿಸಿಪ್ಲಿನ್ ಆಫ್ ಎ ಕಂಟ್ರಿ ಅಂತೇಳಿ ಕರಿತೀವಿ. ನೆಕ್ಸ್ಟು ಐ ಮೂವ್ ಆನ್ ಲಾಸ್ಟ್ ಪಾಯಿಂಟ್, ದಟ್ ಈಸ್ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳ ಅರಿವು ಅಂತೇಳಿ ಕರಿತೀವಿ. ಅವೇರ್ನೆಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ಸ್. ನೋಡಿ, ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಗೊತ್ತಾಗುತ್ತೆ ನಮಗೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ಯಾವ್ಯಾವ ರಾಷ್ಟ್ರಗಳೊಡನೆ ವ್ಯಾಪಾರ ಸಂಬಂಧವನ್ನು ಮಾಡಿದ್ರೆ ನಮ್ಗೆ ಹೇಗೆ ಅನುಕೂಲ ಆಗುತ್ತೆ. ಉದಾಹರಣೆ, ನಾವು ಅಮೇರಿಕಾದಿಂದ ತೈಲವನ್ನು ಆಮದು ಮಾಡಿಕೊಳ್ಳಲ್ಲ, ಬಂಡವಾಳ ಸರಕುಗಳನ್ನು ಆಮದು ಮಾಡ್ಕೊಳ್ತಿದ್ದೀವಿ. ಇರಾನ್, ಇರಾಕ್, ಸೌದಿ ಅರೇಬಿಯಾ, ಕುವೈತ್ ಮುಂತಾದ ರಾಷ್ಟ್ರಗಳಿಂದ ಬಂಡವಾಳ ಸರಕುಗಳನ್ನು ಆಮದು ಮಾಡ್ಕೊಳ್ಳಲ್ಲ, ತೈಲ ಸರಕುಗಳನ್ನು ಆಮದು ಮಾಡ್ಕೊಳ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ದೇಶ ಜಗತ್ತಿನ ಇತರೆ ದೇಶಗಳಿಗಿಂತ ಯಾವ ಸರಕುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿರುತ್ತೋ ಆ ಸರಕುಗಳನ್ನು ಬೇರೊಂದು ದೇಶಕ್ಕೆ ಮಾರಾಟ ಮಾಡುವುದಕ್ಕೆ ಸಹಕಾರಿ ಆಗುತ್ತೆ. ಈ ಒಂದು ಉದ್ದೇಶದಿಂದಾಗಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದಾಗಿ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ಬಹಳ ಮುಖ್ಯವಾಗಿರುತ್ತೆ. ಆ ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ
ಹೋಗ್ತಿದೀವಿ. ಸಂಬಂಧಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಹಾಗಾಗಿ ಆ ಆರ್ಥಿಕ ಸಂಬಂಧಗಳು ನಮಗೆ ಸುಲಭವಾಗಿ ತಿಳಿಯುತ್ತೆ. ನಮ್ಗೆಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಆರ್ಥಿಕ ಸಂಬಂಧಗಳು ದೊಡ್ಡ ವಿಷಯ ಇದು. ವಿಶೇಷವಾಗಿ ಈ ಎಲ್ಲ ಆರ್ಥಿಕ ಅಂತ ಹೇಳಿದ್ರೆ ಅಲ್ಲಿ ವ್ಯಾಪಾರ ಬರುತ್ತೆ, ಸರಕುಗಳು ಬರುತ್ತೆ, ಸೇವೆಗಳು ಬರುತ್ತೆ, ಹಣದ ವಹಿವಾಟು, ಇದರಲ್ಲಿ ಚಾಲ್ತಿ ಖಾತೆ, ಬಂಡವಾಳದ ಖಾತೆ, ಅದರಲ್ಲಿ ಆದಾಯ, ವೆಚ್ಚ, ಗೊತ್ತಾಯ್ತಾ, ಖರ್ಚು, ಎಲ್ಲ ರೀತಿಯಾದಂಥ ಅಂಶಗಳನ್ನು ಅದು ಒಳಗೊಂಡಿರುತ್ತೆ. ಹೀಗೆ ಆರ್ಥಿಕ ಸಂಬಂಧಗಳಿವೆ. ಇವು 5 ಅಂಶಗಳು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ತಿಳಿಸುತ್ತೆ. ಇಲ್ಲಿಗೆ ನನ್ನ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದರ ಮುಂದಿನ ವಿಷಯ ಇದೆ, ಬಹಳ ಇಂಪಾರ್ಟೆಂಟು. ಆ ಕ್ವಶನ್ ಇಲ್ಲದೆ ನಿಮ್ಮ ಕ್ವಶನ್ ಪೇಪರೇ ಇಲ್ಲ. ಯಾವುದು? ಡಿಫರೆನ್ಸ್ ಬಿಟ್ವೀನ್ ಇಂಟರ್ನಲ್ ಅಂಡ್ ಇಂಟರ್ನ್ಯಾಷನಲ್ ಟ್ರೇಡ್, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸಗಳು. 10 ಮಾರ್ಕ್ಸ್ಗೆ ಕೇಳ್ತಾರೆ. ಪ್ರತಿ ವರ್ಷ ಕ್ವಶನ್ ಪೇಪರಲ್ಲಿ ಇದ್ದಿರುತ್ತೆ. ಭಾಳ ಈಸಿ ಬರೆಯುವಂತಹದ್ದು. ಪಾಯಿಂಟ್ಸ್ ಇರ್ತವೆ ಕೆಲವೊಂದು. ಆ ಪಾಯಿಂಟ್ಸ್ಗಳ ಮೂಲಕ ನಾವು ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಅದರ ಬಗ್ಗೆ ಹೇಳ್ತೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಸುರಕ್ಷಿತವಾಗಿರಿ, ಸುಖವಾಗಿರಿ, ಬಹಳ ಸೇಫ್ ಆಗಿರಿ ಅಂತೇಳಿ ನಾನು ಹೇಳ್ತಿದ್ದೀನಿ. ಇನ್ನೇನು ಕೊರೋನಾ ಎಂಬ ಮಾರಕ ಅಂಟು ರೋಗ ಕಡಿಮೆ ಆಗುವಂತಹದ್ದ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಕಾಣುತ್ತೆ. ಇನ್ನು ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಸ್ವಲ್ಪ ತಡವಾಗಿರ್ಬೋದು. ಕ್ಲಾಸಸ್ ನಡೆದೇನೋ ಎಕ್ಸಾಮ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಆನ್ಲೈನ್ ಕ್ಲಾಸ್ಗಳನ್ನು ನಾವೇನು ಕಳಿಸಿರ್ತೀವಿ ಅದನ್ನು ಚಾಚೂ ತಪ್ಪದೆ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು ಓದ್ಕೊಳ್ಬೇಕು. ಕ್ಲಾಸಸ್ ಮಾಡಿ ಎಕ್ಸಾಮ್ ನಡೆಯೋದು ಈ ಒಂದು ಸೆಮ್ನಲ್ಲಿ ತುಂಬ ಕಷ್ಟ ಇದೆ. ತಿಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಓದ್ಕೊಳ್ಳಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.